ವಿಜಯಪುರದಲ್ಲಿ ಧರೆಗೆ ಉರುಳಿದ ಖಾಸಗಿ ವಿಮಾನ. ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ವಿಮಾನ ಒಂದು ಪತನ ಆಗಿದೆ. ಕಲಬುರಗಿಯಿಂದ ಬೆಳಗಾವಿಗೆ ಹೋಗ್ತಾ ಇದ್ದ ವಿಮಾನ ಇದು. ಕಾರಣ ವಿಮಾನದಲ್ಲಿ ಇಂಧನ ಖಾಲಿಯಾಗಿದ್ದಕ್ಕೆ ಬಿದ್ದಿದೆ ಕೆಳಗೆ ಅಂತ ಇದ್ದಾರೆ. ರೆಡ್ ಬರ್ಡ್ ಎಂಬ ಪ್ರೈವೇಟ್ ಜೆಟ್ ವಿಮಾನ ಇದು. ಜೆಟ್ ನಲ್ಲಿದ್ದ ಇಬ್ಬರಿಗೆ ತೀವ್ರ ಗಾಯಗಳಾಗಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಗಾಯಾಳುಗಳಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಇತ್ತೀಚೆಗೆ ಈ ರೀತಿಯ ವಿಮಾನ ದುರಂತಗಳನ್ನ ಕೇಳ್ತಲೇ ಇರ್ತೀವಿ ನಾವು ಹೆಚ್ಚಿನದಾಗಿ. ಬಟ್ ಇದು ತುಂಬಾ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಇಂಧನ ಖಾಲಿ ಆಗಿತ್ತೆ ಅಂದ್ರೆ ಮುಂಚೆ ನೋಡ್ಕೊಂಡಿರ್ಲಿಲ್ವಾ? ಎಲ್ಲವೂ ಪ್ರೀವಿಯಸ್ ಚೆಕ್ ಆಗಿರುತ್ತೆ. ಅದು ಹೊರಡಬೇಕಾದ್ರೆ ಎಲ್ಲವೂ ಸಂಪೂರ್ಣವಾಗಿ ನಾವು ಹೋಗಿ ಬರೋ ತನಕ ಆಗ್ತದ ಏನು ಎತ್ತ ಅಂತ. ಬಟ್ ಇಲ್ಲಿ ಇಂಧನ ಖಾಲಿಯಾಗಿ ಕೆಳಗೆ ಬೀಳೋದು ಅಂದ್ರೆ ಏನು ಹುಡುಗಾಟನೆ ಅಂದ್ರೆ ಇದು ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿ ತುಂಡಾಗಿ ಹೋಗ್ಬಿಟ್ಟಿದೆ. ಪ್ರೈವೇಟ್ ಜೆಟ್ ವಿಮಾನ ಇದು. ರೆಡ್ ಬರ್ಡ್ ಎಂಬ ಪ್ರೈವೇಟ್ ಜೆಟ್ ವಿಮಾನ ಕಲಬುರಗಿಯಿಂದ ಬೆಳಗಾವಿಗೆ ಹೋಗ್ತಾ ಇತ್ತು. ಪ್ರೈವೇಟ್ ಜೆಟ್ ವಿಮಾನ ಅಂದ್ರೆ ಯಾರೋ ಅದೇ ಈಗ ತುರ್ತಾಗಿ ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ, ಅವ್ರು ಕಾಲ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ಹೆಂಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಮೇಂಟೆನೆನ್ಸ್ ಝೀರೋ ಮೇಂಟೆನೆನ್ಸ್ ಹಿಂಗಾಗ್ಬಿಟ್ಟು ಇದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಂಧನ ನೋಡ್ಕೊಂಡಿಲ್ಲ ಅಂದ್ರೆ ಏನು ಹುಡುಗಾಟನ? ಸದ್ಯ ಅಲ್ಲಿ ನೋಡಿ, ಅಲ್ಲಿ ಅದ್ಯಾವುದೋ ಕಬ್ಬಿನ ತರಗಿರುವಂತಹ ಜಾಗಕ್ಕೆ ಬಿದ್ದಿದೆ. ಚೂರು ಹೆಚ್ಚು ಕಡಿಮೆ ಆಗಿದ್ರು, ಬೆಂಕಿ ಗಿಂಕಿ ಹತ್ಕೊಂಡಿದ್ರೆ, ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ವಿ ಎಂತ ದುರ್ಘಟನೆ ಸಂಭವಿಸ್ತು ಅಂತ. ಪೂರ್ತಿಯಾಗಿ ಮಕ್ಕಡೆ ಮಲಗಿದೆ. ಏನೋಪ್ಪ ಇತ್ತೀಚೆಗೆ ಏರ್ ಬಸ್ಗಳ ಒಂದು ಸಮಸ್ಯೆಗಳು ಒಂದ ಎರಡ ಅನ್ನುವಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ದೀಪಕ್ ಶಿಂದೆ ನೀಡ್ತಾರೆ. ದೀಪಕ್, ತುಂಬಾ ಅಪರೂಪದ ಆರೋಪ ಇದು. ಇಂಧನ ಖಾಲಿಯಾಗಿ ಹಾರ್ತಾ ಇದ್ದ ಫ್ಲೈಟ್ ಕೆಳಗೆ ಬೀಳುತ್ತೆ ಅಂತ ಕೇಳಿರುವಂತಹ ಸುದ್ದಿ ಅಪರೂಪದಲ್ಲಿ ಅಪರೂಪ. ಅದೇ ಕಾರಣನ ಅಥವಾ ಬೇರೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್? ಎಷ್ಟು ಜನ ಹೋಗ್ತಾ ಇದ್ರು? ಅಂಡ್ ಇದನ್ನ ಪ್ರೈವೇಟ್ ಜೆಟ್ ಅಂತ ಬೇರೆ ಕೇಳ್ತಾ ಇದೀವಿ. ಡೀಟೇಲ್ಸ್ ಏನಿದೆ? ಈಗ ಯಾರು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಇದ್ದಾರೆ, ಅವ್ರ ಪರಿಸ್ಥಿತಿ ಹೆಂಗಿದೆ ದೀಪಕ್? ಖಂಡಿತ ವಿದ್ಯಾ, ಏನು ಈ ಒಂದು ರೆಡ್ ಬರ್ಡ್ ಸಂಸ್ಥೆ ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಅನ್ನುವಂತ ಒಂದು ಖಾಸಗಿ ಜೆಟ್ ವಿಮಾನ ಈಗ ಕಲಬುರಗಿಯಿಂದ ಬೆಳಗಾವಿ ಕಡೆಗೆ ತೆರಳ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ವಿಜಯಪುರದ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಹೊರವಲಯದಲ್ಲಿ ಇರುವಂತ ಜಮೀನಿನಲ್ಲಿ ಈ ಒಂದು ಖಾಸಗಿ ಜೆಟ್ ವಿಮಾನ ಪತನ ಆಗಿರುವಂತದ್ದು. ಏನು ಕುನಾಲ್ ಮಲ್ಹೋತ್ರಾ ಅನ್ನುವಂತ ಕ್ಯಾಪ್ಟನ್ ಇದ್ರು, ಜೊತೆಗೇನೆ ಸಹ ಕ್ಯಾಪ್ಟನ್ ಅಂದ್ರೆ ಕಲಿಕಾ ಹಂತದಲ್ಲಿ ಇರುವಂತ ಗೌತಮ್ ಶಂಕರ್ ಅನ್ನುವಂತವ್ರು ಇದ್ರು. ಈ ಇಬ್ಬರು ಒಂದು ಜೆಟ್ ವಿಮಾನದಲ್ಲಿ ಸಂಚರಿಸ್ತಾ ಇರ್ಬೇಕಾದ್ರೆ ವಿಮಾನ ಆಕಸ್ಮಿಕವಾಗಿ ಒಂದು ಪತನ ಆಗಿರುವಂತ ದೃಶ್ಯಗಳು ಈಗ ನಮ್ಗೆ ಲಭ್ಯ ಆಗಿರುವಂತದ್ದು. ಜೊತೆಗೇನೆ ಏನು ಒಂದು ರೆಡ್ ಬರ್ಡ್ ಸಂಸ್ಥೆ ಈ ಒಂದು ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಅನ್ನುವಂತ ಖಾಸಗಿ ವಿಮಾನ ಇದೆ, ಈ ಒಂದು ವಿಮಾನ ತಾಂತ್ರಿಕ ತೊಂದರೆಯಿಂದಾಗಿ ಇದ್ದಕ್ಕಿದ್ದಂತೆ ಪತನ ಆಗಿರುವಂತದ್ದು. ಅದರಲ್ಲಿ ಇರುವಂತ ಸುದೈವಶಾತ್ ಇಬ್ಬರು ಪೈಲಟ್ಗಳು ಜೀವಂತವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ. ಒಬ್ಬರಿಗೆ ಗೌತಮ್ ಶಂಕರ್ ಅನ್ನುವಂಥವ್ರಿಗೆ ಗಂಭೀರವಾದಂತ ಗಾಯ ಆಗಿದೆ. ಕುನಾಲ್ ಮಲ್ಹೋತ್ರಾ ಅವ್ರಿಗೆ ಸ್ವಲ್ಪ ಅಲ್ಪ ಪ್ರಮಾಣದ ಗಾಯ ಆಗಿರುತ್ತೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂತದ್ದು ಇದೆ. ಆದ್ರೆ ಏನು ಈ ರೀತಿ ದಿಢೀರ್ನೆ ವಿಮಾನ ಪತನ ಆಗ್ತದೆ ಅಂತಂದ್ರೆ ಅದಕ್ಕೆ ತಾಂತ್ರಿಕ ತೊಂದರೆ ಇರಬಹುದು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಪ್ರಾಥಮಿಕ ಹಂತದಲ್ಲಿ ಈ ವಿಮಾನದ ಫ್ಯೂಯಲ್ ಮುಗಿತು, ವಿಮಾನದ ಫ್ಯೂಯಲ್ ಮುಗಿದ ತಕ್ಷಣವೇ ಅದು ಪತನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಟೇಕ್ ಆಫ್ ಮಾಡ್ಬೇಕಾದ್ರೆ ಅದಕ್ಕೆ ವಿಮಾನದಲ್ಲಿ ಫ್ಯೂಯಲ್ ಸರಿಯಾಗಿ ಇದೆಯಾ, ಎಂಜಿನ್ ವರ್ಕ್ ಕಂಡೀಷನ್ ಅಲ್ಲಿ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಿನೇ ಟೇಕ್ ಆಫ್ ಮಾಡ್ಬೇಕಾಗ್ತದೆ. ಆದ್ರೆ ಏನು ಒಂದು ತಾಂತ್ರಿಕ ತೊಂದರೆ ಕಂಡಿದೆ ಅನ್ನುವಂಥದ್ದು ಇನ್ನ ತನಿಖೆ ನಂತರ ಅಷ್ಟೇ ತಿಳಿದು ಬರ್ಬೇಕಾಗಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ದೀಪಕ್ ಡೀಟೇಲ್ಸ್ಗೆ.